ಈ ಕಥೆ ಶುರುವಾಗೋದು ಒಂದು ವಿಚಿತ್ರ ಪ್ರಪಂಚದಲ್ಲಿ. ಇಲ್ಲಿ ಎರಡು ಲೋಕಗಳು ಒಂದಕ್ಕೊಂದು ಎಷ್ಟು ಹತ್ತಿರದಲ್ಲಿವೆ ಅಂದರೆ ಆಕಾಶವೇ ಮುಚ್ಚಿಹೋದಂತಿದೆ. ಮೇಲಿನ ಲೋಕದ ಜನ ಕೆಳಗಿನ ಲೋಕದವರಿಗೆ ತಲೆಕೆಳಗಾಗಿ ನೇತಾಡುತ್ತಿರುವ ಹಾಗೆ ಕಾಣ್ತಾರೆ. ಎರಡೂ ಕಡೆ ಅವರದ್ದೇ ಆದ ಗ್ರಾವಿಟಿ ರೂಲ್ಸ್ ಕೆಲಸ ಮಾಡ್ತಿರುತ್ತೆ. ಒಬ್ಬರ ಲೋಕದಿಂದ ಇನ್ನೊಬ್ಬರ ಲೋಕಕ್ಕೆ ಹೋಗೋದು ಅಸಾಧ್ಯ, ಯಾಕಂದ್ರೆ ಅವರವರ ಗ್ರಾವಿಟಿ ಅವರನ್ನ ಅವರ ನೆಲದ ಕಡೆಗೆ ಎಳೆಯುತ್ತಿರುತ್ತೆ. ಒಂದು ಲೋಕದ ವಸ್ತು ಇನ್ನೊಂದು ಲೋಕಕ್ಕೆ ಹೋದರೆ ಕೆಲವು ಗಂಟೆಗಳಲ್ಲೇ ಅದು ಸುಟ್ಟು ಬೂದಿಯಾಗಿ ಬಿಡುತ್ತೆ. ಮೇಲಿರುವ ಲೋಕಕ್ಕೆ ಅಪ್ ಟಾಪ್ ಅಂತಾರೆ, ಕೆಳಗಿರುವ ಲೋಕಕ್ಕೆ ಡೌನ್ ಬಿಲೋ ಅಂತ ಕರೀತಾರೆ. ಅಪ್ ಟಾಪ್ ಸಿಕ್ಕಾಪಟ್ಟೆ ರಿಚ್ ಮತ್ತು ಮಾಡರ್ನ್, ಆದ್ರೆ ಡೌನ್ ಬಿಲೋ ತುಂಬಾನೇ ಬಡತನದಲ್ಲಿ ನರಳುತ್ತಿರುವ ಬ್ಯಾಕ್ವರ್ಡ್ ಏರಿಯಾ. ಒಂದು ಲೋಕದವರು ಇನ್ನೊಂದು ಲೋಕದವರ ಜೊತೆ ಕಾಂಟ್ಯಾಕ್ಟ್ ಇಟ್ಟುಕೊಳ್ಳುವಂತಿಲ್ಲ. ಇದು ಸ್ಟ್ರಿಕ್ಟ್ ರೂಲ್. ಈ ರೂಲ್ ಬ್ರೇಕ್ ಮಾಡಿದ್ರೆ ಜೈಲು ಇಲ್ಲವೇ ನೇರವಾಗಿ ಡೆತ್ ಪೆನಾಲ್ಟಿ. ಇವೆರಡೂ ಲೋಕಗಳ ನಡುವೆ ಲೀಗಲ್ ಆಗಿ ಕಾಂಟ್ಯಾಕ್ಟ್ ಮಾಡೋಕೆ ಇರೋ ಒಂದೇ ಒಂದು ಜಾಗ ಅಂದ್ರೆ ಟ್ರಾನ್ಸ್ವರ್ಲ್ಡ್ ಕಾರ್ಪೊರೇಟ್ ಬಿಲ್ಡಿಂಗ್. ಈ ಬೃಹತ್ ಸ್ಕೈ ಸ್ಕ್ರೇಪರ್ ಎರಡು ಲೋಕಗಳನ್ನ ಜೋಡಿಸುವ ಬ್ರಿಡ್ಜ್ ತರ ನಿಂತಿದೆ. ಈ ಕಥೆನ ನಮಗೆ ಹೇಳ್ತಿರೋದು ಆಡಮ್ ಅನ್ನೋ ಒಬ್ಬ ಹುಡುಗ. ಅವನು ಇರೋದು ಇದೇ ಕೆಳಗಿನ ಲೋಕದಲ್ಲಿ. ವರ್ಷಗಳ ಹಿಂದೆ ಟ್ರಾನ್ಸ್ವರ್ಲ್ಡ್ ಫ್ಯಾಕ್ಟರಿಯಲ್ಲಿ ಆದ ದೊಡ್ಡ ಎಕ್ಸ್ಪ್ಲೋಷನ್ನಲ್ಲಿ ಅವನ ತಂದೆ ತಾಯಿ ತೀರಿಕೊಂಡರು. ಹಾಗಾಗಿ ಅವನು ಅನಾಥಾಶ್ರಮದಲ್ಲಿ ಬೆಳೆಯುತ್ತಿರುತ್ತಾನೆ. ಅವನಿಗೆ ಉಳಿದಿರೋ ಒಂದೇ ಒಂದು ಸಂಬಂಧ ಅಂದ್ರೆ ಅವನ ಗ್ರೇಟ್ ಆಂಟ್ ಬೆಕಿ. ಪ್ರತಿ ವೀಕೆಂಡ್ ಅವನ ಆಂಟಿ ಮನೆಗೆ ಹೋಗ್ತಾನೆ. ಒಂದು ಸಲ ಭೇಟಿಯಾದಾಗ ಆಂಟಿ ಬೆಕಿ ತನ್ನ ಆಂಟಿ ಗ್ರಾವಿಟಿ ಪ್ಯಾನ್ಕೇಕ್ಸ್ನ ಸೀಕ್ರೆಟ್ ರೆಸಿಪಿಯನ್ನ ಆಡಮ್ ಜೊತೆ ಶೇರ್ ಮಾಡ್ತಾಳೆ. ಆ ಸ್ಪೆಷಲ್ ಪ್ಯಾನ್ಕೇಕ್ಸ್ ಮಾಡೋಕೆ ಪಿಂಕ್ ಜೇನುನೊಣಗಳಿಂದ ತಂದ ಪರಾಗನ ಅಂದ್ರೆ ಪೋಲನ್ನ ಯೂಸ್ ಮಾಡ್ತಾರೆ. ಆ ಜೇನುನೊಣಗಳು ಎರಡು ಲೋಕಗಳಿಂದ ಪೋಲನ್ ಕಲೆಕ್ಟ್ ಮಾಡುತ್ತವೆ ಮತ್ತು ಅದು ಕೇವಲ ಸೈಟ್ ಮೌಂಟೇನ್ ನಲ್ಲಿ ಮಾತ್ರ ಸಿಗುತ್ತೆ. ಆಕೆ ಅವನಿಗೆ ಆ ಪಿಂಕ್ ಜೇನುನೊಣಗಳ ಸೀಕ್ರೆಟ್ ಇರೋ ಒಂದು ಬುಕ್ ತೋರಿಸಿ ಅವನು ದೊಡ್ಡವನಾದ ಮೇಲೆ ಅದನ್ನ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾಳೆ. ಆಮೇಲೆ ಒಂದು ದಿನ ಆ ಪೋಲನ್ ತರೋಕೆ ಅಂತ ಬೆಕಿ ಆಡಮ್ನ ಆ ಬೆಟ್ಟದ ತುದಿಗೆ ಕಳಿಸ್ತಾಳೆ. ಆ ಒಂದು ದಿನ ಅವನ ಲೈಫ್ ಅನ್ನೇ ಕಂಪ್ಲೀಟ್ ಆಗಿ ಚೇಂಜ್ ಮಾಡುತ್ತೆ. ಅವನು ಹಿಂದೆಂದೂ ಹತ್ತಿರದಷ್ಟು ಎತ್ತರಕ್ಕೆ ಏರಿ ಬೆಟ್ಟದ ತುದಿ ತಲುಪುತ್ತಾನೆ. ಅಲ್ಲಿಂದ ಮೇಲಿನ ಲೋಕ ಅವನಿಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಆಡಮ್ ತನ್ನ ಹತ್ತಿರ ಇದ್ದ ಒಂದು ಪೇಪರ್ ಪ್ಲೇನ್ ಅನ್ನು ಮೇಲಿನ ಲೋಕದ ಕಡೆಗೆ ಎಸೆಯುತ್ತಾನೆ. ಆ ಗ್ಲೈಡರ್ ಹಾರಿಕೊಂಡು ಹೋಗಿ ಮೇಲಿನ ನೆಲದ ಮೇಲೆ ಬೀಳುತ್ತೆ. ಅಲ್ಲಿ ಆ ಆಟಿಕೆ ಒಬ್ಬ ಸುಂದರವಾದ ಹುಡುಗಿಗೆ ಸಿಗುತ್ತೆ. ಆಡಮ್ ಮೇಲಕ್ಕೆ ಅವಳನ್ನೇ ನೋಡ್ತಾನೆ. ಇಬ್ಬರೂ ಒಬ್ಬರಿಗೊಬ್ಬರು ನೋಡಿ ಸ್ಮೈಲ್ ಮಾಡ್ತಾರೆ. ಅಲ್ಲಿಂದನೇ ಎಲ್ಲವೂ ಶುರುವಾಗೋದು. ವರ್ಷಗಳು ಉರುಳುತ್ತವೆ. ಆಡಮ್ ಈಗ ಹ್ಯಾಂಡ್ಸಮ್ ಆದ ಟೀನೇಜರ್. ಅವತ್ತು ಭೇಟಿಯಾದ ಆ ಹುಡುಗಿ ಈಡನ್ ಮತ್ತು ಆಡಮ್ ಇಬ್ಬರು ಅಂದಿನಿಂದ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ. ಮೊದಲನೇ ಬಾರಿ ಮೀಟ್ ಆದಾಗಿಂದ ಅವರು ಪ್ರತಿದಿನ ಅದೇ ಜಾಗದಲ್ಲಿ ಭೇಟಿಯಾಗುತ್ತಿರುತ್ತಾರೆ. ಅಂದಿನ ಹಾಗೆ ಆ ದಿನನೂ ಆಡಮ್ ಬೆಟ್ಟದ ತುದಿಯಲ್ಲಿ ಈಡನ್ಗಾಗಿ ಕಾಯ್ತಿರ್ತಾನೆ. ಅವರು ಭೇಟಿಯಾಗ್ತಾರೆ. ಆಗ ಆಡಮ್ ಸೆಕೆಂಡ್ ಲಾ ಆಫ್ ಗ್ರಾವಿಟಿನ ಯೂಸ್ ಮಾಡಿ ಈಡನ್ ತನ್ನ ಲೋಕಕ್ಕೆ ಕೆಳಗೆ ತರೋಕೆ ಟ್ರೈ ಮಾಡ್ತಾನೆ. ಅವಳ ಸೊಂಟಕ್ಕೆ ಒಂದು ಹಗ್ಗ ಕಟ್ಟಿ ತನ್ನ ಕಡೆಗೆ ಎಳೆದುಕೊಳ್ಳುತ್ತಾನೆ. ಆಡಮ್ ಅವಳನ್ನ ಕೆಳಗೆ ಹಿಡಿದುಕೊಂಡು ಇಬ್ಬರೂ ಕಾಡಿನ ಮಧ್ಯೆ ಓಡುತ್ತಿರುತ್ತಾರೆ. ಆದ್ರೆ ಅಷ್ಟರಲ್ಲೇ ಸಡನ್ ಆಗಿ ಗನ್ ಫೈರ್ ಆದ ಸೌಂಡ್ ಕೇಳಿಸುತ್ತೆ. ಗಾಬರಿಯಾಗಿ ಇಬ್ಬರೂ ವಾಪಸ್ ಬೆಟ್ಟದ ತುದಿಗೆ ಓಡ್ತಾರೆ. ಈಡನ್ನ ವಾಪಸ್ ಮೇಲಿನ ಲೋಕಕ್ಕೆ ಕಳಿಸೋಕೆ ಆಡಮ್ ಹೆಲ್ಪ್ ಮಾಡ್ತಿರಬೇಕಾದ್ರೆ ಗಾರ್ಡ್ಸ್ ಅವನ ಮೇಲೆ ಶೂಟ್ ಮಾಡ್ತಾರೆ. ಅವನ ಕೈಯಿಂದ ಹಗ್ಗ ಜಾರಿ ಈಡನ್ ತಲೆ ಮೇಲಿನ ನೆಲಕ್ಕೆ ಜೋರಾಗಿ ಬಡಿಯುತ್ತೆ. ಆಕೆ ತಲೆಯಿಂದ ರಕ್ತ ಸುರಿಯುತ್ತಾ ಪ್ರಜ್ಞೆ ತಪ್ಪಿ ಬಿದ್ದಿರೋದನ್ನ ಅವನು ನೋಡ್ತಾನೆ. ಅದೇ ಟೈಮ್ಗೆ ಪೊಲೀಸರು ಆಡಮ್ನ ಹಿಡಿದು ಬೆಕಿಯಿಂದ ದೂರ ಎಳೆದುಕೊಂಡು ಹೋಗಿ ಜೈಲಿಗೆ ಹಾಕ್ತಾರೆ. ಅಷ್ಟೇ ಅಲ್ಲದೆ ಆಂಟಿ ಬೆಕಿಯ ಮನೆಯನ್ನೂ ಸುಟ್ಟು ಹಾಕ್ತಾರೆ. ಕತೆ 10 ವರ್ಷ ಮುಂದಕ್ಕೆ ಹೋಗುತ್ತೆ. ಆಡಮ್ ಈಗ ದೊಡ್ಡವನಾಗಿದ್ದು ತನ್ನ ಬಾಸ್ ಆಲ್ಬರ್ಟ್ ಜೊತೆ ಒಂದು ಮೆಕ್ಯಾನಿಕ್ ಶಾಪ್ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಅವನು ಆ ಜೇನುನೊಣದ ಪೋಲನ್ ಯೂಸ್ ಮಾಡಿ ಮುಖದ ಸ್ಕಿನ್ನಿಂಗಾಗಿ ಕಾಣುವಂತಹ ಒಂದು ಆಂಟಿ ಗ್ರಾವಿಟಿ ಕ್ರೀಮ್ ಡೆವಲಪ್ ಮಾಡೋಕೆ ಟೆಸ್ಟ್ ಮಾಡ್ತಿರ್ತಾನೆ. ಆದ್ರೆ ಆ ಮಿಕ್ಸ್ಚರ್ನ ಎಫೆಕ್ಟ್ ಬಹಳ ಕಮ್ಮಿ ಸಮಯ ಮಾತ್ರ ಇರುತ್ತೆ. ಆ ಫಾರ್ಮುಲಾನ ಇಂಪ್ರೂವ್ ಮಾಡೋಕೆ ಬೇಕಾದ ಎಕ್ವಿಪ್ಮೆಂಟ್ ಸಿಗೋದು ಅಪ್ ಟಾಪ್ನಲ್ಲಿ ಮಾತ್ರ. ಹೀಗೆ ಒಂದು ದಿನ ಕೆಲಸ ಮಾಡ್ತಿರಬೇಕಾದ್ರೆ ಟಿವಿ ಸ್ಕ್ರೀನ್ ಮೇಲೆ ಈಡನ್ನ ನೋಡಿ ಅವನಿಗೆ ದೊಡ್ಡ ಶಾಕ್ ಆಗುತ್ತೆ. ಆ ಭೀಕರ ಆಕ್ಸಿಡೆಂಟ್ ಆದ ಮೇಲೆ ಅವನು ಅವಳನ್ನ ನೋಡಿಯೇ ಇರಲಿಲ್ಲ. ಅವಳು ಟ್ರಾನ್ಸ್ವರ್ಲ್ಡ್ನಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂತ ಅವನಿಗೆ ಗೊತ್ತಾಗುತ್ತೆ. ಅವಳು ಇನ್ನೂ ಬದುಕಿದ್ದಾಳೆ ಅಂತ ತಿಳಿದು ಆಡಮ್ಗೆ ಎಲ್ಲಿಲ್ಲದ ಖುಷಿಯೋಗುತ್ತೆ. ತನ್ನ ಕ್ರೀಮ್ನ ಕಂಪ್ಲೀಟ್ ಮಾಡೋಕೆ ಬೇಕಾದ ಟೂಲ್ಸ್ ಟ್ರಾನ್ಸ್ವರ್ಲ್ಡ್ ಕಂಪನಿಯಲ್ಲಿ ಇರೋದ್ರಿಂದ ಅವನು ಅಲ್ಲೊಂದು ಕೆಲಸ ಗಿಟ್ಟಿಸಿಕೊಳ್ಳುತ್ತಾನೆ. ಜೊತೆಗೆ ಅದೇ ಆಫೀಸ್ನಲ್ಲಿ ತನ್ನ ಹಳೆಯ ಪ್ರೀತಿಯನ್ನ ಹುಡುಕೋದು ಅವನ ಪ್ಲಾನ್ ಆಗಿರುತ್ತೆ. ಟ್ರಾನ್ಸ್ವರ್ಲ್ಡ್ನಲ್ಲಿ ಅವನ ಮೊದಲ ದಿನ ಅಲ್ಲಿನ ಯೂನಿಕ್ ಆಫೀಸ್ ಸೆಟಪ್ ನೋಡಿ ಆಡಮ್ ದಂಗಾಗುತ್ತಾನೆ. ಆ ಬೃಹತ್ ಬಿಲ್ಡಿಂಗ್ ನಲ್ಲಿ ಬೇರೆ ಬೇರೆ ಲೆವೆಲ್ಸ್ ಇರುತ್ತೆ. ಪ್ಲಸ್ ಸೈನ್ ಇರೋ ಫ್ಲೋರ್ಸ್ ಅಪ್ ಟಾಪ್ ಎಂಪ್ಲಾಯೀಸ್ಗೆ, ಮೈನಸ್ ಸೈನ್ ಇರೋದು ಡೌನ್ ಬಿಲೋ ವರ್ಕರ್ಸ್ಗೆ. ಆಡಮ್ ಗ್ರೌಂಡ್ ಲೆವೆಲ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಇದು ಎರಡು ಲೋಕದ ಎಂಪ್ಲಾಯೀಸ್ ಮೀಟ್ ಆಗುವಂತಹ ಮಿಡಲ್ ಫ್ಲೋರ್. ಅಲ್ಲಿನ ಹೆಡ್ ಅವನಿಗೆ ಕಾರ್ಪೊರೇಟ್ ರೂಲ್ಸ್ ಎಕ್ಸ್ಪ್ಲೈನ್ ಮಾಡ್ತಾನೆ. ಕೆಳಗಿನ ಲೋಕದಿಂದ ಬಂದು ಟ್ರಾನ್ಸ್ವರ್ಲ್ಡ್ನಲ್ಲಿ ಇಂಥ ಒಳ್ಳೆ ಜಾಬ್ ಸಿಕ್ಕಿರೋದು ನಿನ್ನ ಅದೃಷ್ಟ ಅಂತ ಅವನು ಆಡಮ್ಗೆ ಹೇಳ್ತಾನೆ. ಲಾಸ್ಟ್ ಆಗಿ ಅಪ್ ಟಾಪ್ನಿಂದ ಯಾವುದೇ ವಸ್ತುವನ್ನು ತರೋದು ಫೈರ್ ಮಾಡೋಕೆ ಮತ್ತು ಜೈಲಿಗೆ ಹಾಕೋಕೆ ದಾರಿಯಾಗುತ್ತೆ ಅಂತ ಅವನಿಗೆ ವಾರ್ನಿಂಗ್ ಕೊಡ್ತಾನೆ. ಅವನ ಜೊತೆ ಕೆಲಸ ಮಾಡುವವನೊಬ್ಬ ಮೇಲಿನ ಲೋಕದ ಒಂದಷ್ಟು ಮ್ಯಾಟರ್ ಅನ್ನ ಆಡಮ್ಗೆ ಕೊಟ್ಟು ಅದು ಸುಟ್ಟು ಹೋಗದಿರಲು ರೆಫ್ರಿಜರೇಟರ್ನಲ್ಲಿ ಇಡೋಕೆ ಸಜೆಸ್ಟ್ ಮಾಡ್ತಾನೆ. ಕೆಲಸ ಮುಗಿದ ಮೇಲೆ ಆಡಮ್ ಆಲ್ಬರ್ಟ್ ಹತ್ತಿರ ವಾಪಸ್ ಬರ್ತಾನೆ. ಅಪ್ ಟಾಪ್ನ ಜನ ಕ್ರೂರಿಗಳು ಅಂತ ಅಂದುಕೊಂಡಿದ್ದ ಆಲ್ಬರ್ಟ್ಗೆ ಟ್ರಾನ್ಸ್ವರ್ಲ್ಡ್ ಕೆಲಸದ ಬಗ್ಗೆ ತುಂಬಾನೇ ಕೋಪ ಇರುತ್ತೆ. ಆ ಕಂಪನಿಗಾಗಿ ಕೆಲಸ ಮಾಡ್ತಾ ಆಡಮ್ ಪ್ರಾಣ ಕಳೆದುಕೊಳ್ತಾನೆ ಅಂತ ಆಲ್ಬರ್ಟ್ ಟೆನ್ಷನ್ ತಗೊಳ್ತಾನೆ. ಆದರೂ ಆಡಮ್ ಅವನಿಗೆ ಕನ್ವಿನ್ಸ್ ಮಾಡಿದ ಮೇಲೆ ಅವನು ಹೆಲ್ಪ್ ಮಾಡೋಕೆ ಒಪ್ಪಿಕೊಳ್ಳುತ್ತಾನೆ. ಇನ್ನೊಂದು ಕಡೆ ಈಡನ್ ಒಂದು ಗ್ರೂಪ್ ಸೆಷನ್ಗೆ ಹೋಗ್ತಾಳೆ. ಆಕ್ಸಿಡೆಂಟ್ಗೂ ಮುಂಚಿನ ಯಾವುದೇ ನೆನಪು ಅವಳಿಗಿಲ್ಲ ಅಂತ ಅಲ್ಲಿ ಗೊತ್ತಾಗುತ್ತೆ. ಅವಳಿಗೆ ಆಡಮ್ನ ಸ್ವಲ್ಪನೂ ನೆನಪಿರಲ್ಲ. ಆಫೀಸ್ನಲ್ಲಿ ಒಂದು ದಿನ ಆಡಮ್ ತನ್ನ ಕೊಲೀಗ್ ಬಾಬ್ ಹತ್ತಿರ ಈಡನ್ನ ಭೇಟಿಯಾಗೋಕೆ ಹೆಲ್ಪ್ ಕೇಳ್ತಾನೆ. ಬಾಬ್ ಕೂಡ ಒಪ್ಪಿಕೊಳ್ತಾನೆ. ಅಂದು ರಾತ್ರಿ ಆಡಮ್ ಆಲ್ಬರ್ಟ್ ಮತ್ತು ಅವರ ಫ್ರೆಂಡ್ ಪ್ಯಾಬ್ಲೋ ಸೇರಿ ಮೀಟ್ ಮಾಡ್ತಾರೆ.
ಇಷ್ಟೆಲ್ಲ ರಿಸ್ಕ್ ತಗೊಳ್ತಿರೋದು ನಿಜಕ್ಕೂ ವರ್ತ್ ಇದೆಯಾ ಅಂತ ಪ್ಯಾಬ್ಲೋ ಕೇಳ್ತಾನೆ. ಈಡನ್ಗೆ ಆಡಮ್ ಜೊತೆ ಇರೋಕೆ ಇಷ್ಟ ಇಲ್ಲದೆ ಇರಬಹುದೇನೋ ಅನ್ನೋದು ಅವನ ಟೆನ್ಷನ್. ಆದರೂ ಈ ಪ್ರಯತ್ನ ಮಾಡಲೇಬೇಕು ಅಂತ ಆಡಮ್ ಪಟ್ಟು ಹಿಡಿಯುತ್ತಾನೆ. ಮರುದಿನ ಆಫೀಸ್ನಲ್ಲಿ ಆಡಮ್ ಬಾಬ್ಗೆ ಕೆಳಗಿನ ಲೋಕದ ಕೆಲವು ರೇರ್ ಸ್ಟ್ಯಾಂಪ್ಸ್ ಕೊಡ್ತಾನೆ. ನಂತರ ತನ್ನ ಸ್ಕಿನ್ ಕ್ರೀಮ್ ರಿಸರ್ಚ್ ಮೇಲೆ ಭಾರಿ ಹಾರ್ಡ್ ವರ್ಕ್ ಮಾಡೋಕೆ ಶುರು ಮಾಡ್ತಾನೆ. ಕೆಲವು ದಿನಗಳ ನಂತರ ಆ ಲೋಷನ್ನ ಅಪ್ಟಾಪ್ನ ಲೀಡರ್ಸ್ ಮುಂದೆ ಪ್ರೆಸೆಂಟ್ ಮಾಡ್ತಾನೆ. ಅವನು ಅದನ್ನ ಒಂದು ನಾಯಿಗೆ ಹಚ್ಚುತ್ತಾನೆ. ಆ ಕ್ಷಣದಲ್ಲೇ ಆ ಪ್ರಾಣಿಯ ಮುಖದ ಸ್ಕಿನ್ ಟೈಟ್ ಆಗುತ್ತೆ. ಬಾಸ್ಗಳು ಇಂಪ್ರೆಸ್ ಆಗ್ತಾರೆ ಮತ್ತು ಆ ಕ್ರೀಮ್ನ ಎಫೆಕ್ಟ್ ಇನ್ನಷ್ಟು ಹೊತ್ತು ಇರೋ ಹಾಗೆ ಮಾಡೋಕೆ ಆಡಮ್ಗೆ ಸ್ವಲ್ಪ ಟೈಮ್ ಕೊಡ್ತಾರೆ. ಆ ಶಿಫ್ಟ್ನಲ್ಲಿ ಆಡಮ್ ಲೇಟ್ ನೈಟ್ ವರೆಗೂ ಕೆಲಸ ಮಾಡ್ತಾನೆ. ಎಲ್ಲರೂ ಹೋದ ಮೇಲೆ ಅವನು ಮೇಲಕ್ಕೆ ಹತ್ತಿ ಬಾಬ್ನ ಡೆಸ್ಕ್ನಿಂದ ಅಪ್ಟಾಪ್ ಸೆಕ್ರೆಟರಿಗೆ ಕಾಲ್ ಮಾಡ್ತಾನೆ. ತಾನೇ ಬಾಬ್ ಅಂತ ನಾಟಕ ಆಡಿ ಈಡನ್ ಜೊತೆ ಒಂದು ಡೇಟ್ ಫಿಕ್ಸ್ ಮಾಡ್ತಾನೆ. ಆಮೇಲೆ ಮೆಕ್ಯಾನಿಕ್ ಶಾಪ್ನಲ್ಲಿ ಅವನು ಅಪ್ಟಾಪ್ನಲ್ಲಿ ನಡೆಯೋಕೆ ಹೆಲ್ಪ್ ಆಗಲಿ ಅಂತ ಇನ್ನೊಂದು ಲೋಕದ ಮೆಟೀರಿಯಲ್ಸ್ ಯೂಸ್ ಮಾಡಿ ಆಡಮ್ಗೆ ಒಂದು ಹೆವಿ ಸೂಟ್ ರೆಡಿ ಮಾಡ್ತಾನೆ. ಮರುದಿನ ಆಡಮ್ ಒಂದು ಪ್ರೈವೇಟ್ ರೂಮ್ನಲ್ಲಿ ಆ ಸೂಟ್ ಹಾಕಿಕೊಂಡು ತಾನು ಅಪ್ಟಾಪ್ ಎಂಪ್ಲಾಯಿ ತರ ಆಟ್ ಮಾಡ್ತಾನೆ. ಆ ಗೇರ್ ಹಾಕೊಂಡ ತಕ್ಷಣ ಆ ವೇಟ್ ಅವನನ್ನ ಬ್ಯಾಲೆನ್ಸ್ ಮಾಡಿ ಅವನು ಸೀಲಿಂಗ್ ಮೇಲೆ ನಡೆಯೋ ಹಾಗೆ ಮಾಡುತ್ತೆ. ಅವನು ನೇರವಾಗಿ ಈಡನ್ ಕೆಲಸ ಮಾಡೋ ಲೆವೆಲ್ಗೆ ಓಡುತ್ತಾನೆ. ಅವಳನ್ನ ನೋಡಿ ಅವನಿಗೆ ತುಂಬಾ ಖುಷಿಯಾಗುತ್ತೆ. ಆದ್ರೆ ಅವಳಿಗೆ ಅವನು ಯಾರು ಅಂತಾನೆ ಗೊತ್ತಿರಲ್ಲ. ಈಡನ್ಗೆ ಹಳೆ ಮೆಮೊರಿ ಇಲ್ಲ ಅಂತ ಅವಳ ಕೊಲಿಗೊಬ್ಬರು ಆಡಮ್ಗೆ ಹೇಳ್ತಾರೆ. ನನ್ನ ಸ್ಕಿನ್ ಕ್ರೀಮ್ ಅವಳಿಗೆ ಇಷ್ಟ ಆಗಬಹುದು ಅಂತ ಒಂದು ನೆಪ ಹೇಳಿ ಆಡಮ್ ಅವಳನ್ನ ಮೀಟ್ ಮಾಡ್ತಾನೆ. ಅವಳಿಗೆ ಹಳೆದೆಲ್ಲ ನೆನಪಾಗಲಿ ಅಂತ ಅವರ ಚೈಲ್ಡ್ಹುಡ್ ಬಗ್ಗೆ ಮಾತಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅವಳು ಸುಮ್ಮನೆ ನಗ್ತಾಳೆ. ಸಡನ್ ಆಗಿ ಅವನ ಬಟ್ಟೆಯಿಂದ ಹೊಗೆ ಬರೋಕೆ ಶುರುವಾಗುತ್ತೆ. ಆಡಮ್ ಓಡೋಗಿ ಬಾತ್ರೂಮ್ ಸೇರಿಕೊಂಡು ನೀರು ಹಾಕಿ ಆ ಹೀಟ್ ಕಮ್ಮಿ ಮಾಡೋಕೆ ಟ್ರೈ ಮಾಡ್ತಾನೆ. ಅವನು ಟಾಯ್ಲೆಟ್ ಯೂಸ್ ಮಾಡ್ತಿರಬೇಕಾದ್ರೆ ಆ ಯೂರಿನ್ ಗ್ರಾವಿಟಿಯಿಂದ ಸೀಲಿಂಗ್ ಕಡೆ ಹೋಗಿ ಸ್ಮೋಕ್ ಅಲಾರಂನ ಆಕ್ಟಿವೇಟ್ ಮಾಡುತ್ತೆ. ತಕ್ಷಣ ಅಲಾರಂ ಸೌಂಡ್ ಬರುತ್ತೆ. ಗಾರ್ಡ್ಸ್ ಆಡಮ್ ಹಿಂದೆ ಬೀಳ್ತಾರೆ. ಆದ್ರೆ ಹೇಗೋ ಮಾಡಿ ಅವನು ಎಸ್ಕೇಪ್ ಆಗ್ತಾನೆ. ಅಂದು ರಾತ್ರಿ ಪ್ಯಾಬ್ಲೋ ಮತ್ತೆ ಆಲ್ಬರ್ಟ್ ಅವನ ಸುಟ್ಟ ಗಾಯಗಳಿಗೆ ಮೆಡಿಸಿನ್ ಹಾಕ್ತಾರೆ. ಪ್ಯಾಬ್ಲೋಗೆ ಈಡನ್ ವಿಚಾರದಲ್ಲಿ ಇನ್ನೂ ಡೌಟ್ ಇರುತ್ತೆ. ಮರುದಿನ ಆಫೀಸ್ನಲ್ಲಿ ಒಂದು ವಾರ್ನಿಂಗ್ ಬೆಲ್ ರಿಂಗ್ ಆಗುತ್ತೆ. ಮ್ಯಾನೇಜ್ಮೆಂಟ್ ಅವರು ಕೆಲಸದಿಂದ ಫೈರ್ ಮಾಡ್ತಿರೋ ಎಂಪ್ಲಾಯೀಸ್ ಲಿಸ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಆ ಲಿಸ್ಟ್ ನಲ್ಲಿ ಬಾಬ್ ಹೆಸರು ಕೂಡ ಇರುತ್ತೆ. ಎಲ್ಲರೂ ಹೋದ ಮೇಲೆ ಬಾಬ್ ಮತ್ತೆ ಆಡಮ್ ಮಾತಾಡ್ತಾರೆ. ಬಾಬ್ ತಿಥಿ ನೋಡಿ ಆಡಮ್ಗೆ ತುಂಬಾ ಬೇಜಾರಾಗುತ್ತೆ. ಅಲ್ಲಿಂದ ಹೋಗುವ ಮುಂಚೆ ಬಾಬ್ ತನ್ನ ಐಡಿ ಮತ್ತು ಬ್ಯಾಡ್ಜ್ ಅನ್ನ ಆಡಮ್ಗೆ ಕೊಡ್ತಾನೆ. ಇದರಿಂದ ಆಡಮ್ ಟ್ರಾನ್ಸ್ವರ್ಲ್ಡ್ ಬಿಟ್ಟು ಯಾವಾಗ ಬೇಕಾದರೂ ಅಪ್ಟಾಪ್ಗೆ ಎಂಟರ್ ಆಗಬಹುದಿತ್ತು. ಆಡಮ್ ಒಬ್ಬನೇ ಇದ್ದಾಗ ಬಾಬ್ನ ಫೋನ್ ರಿಂಗ್ ಆಗುತ್ತೆ. ಕಾಲ್ ಮಾಡ್ತಿರೋದು ಈಡನ್. ನಿನ್ನೆ ಅಷ್ಟು ಬೇಗ ಅವನು ಯಾಕೆ ಹೋದ ಅಂತ ತನಗೆ ಆಶ್ಚರ್ಯ ಆಯ್ತು ಅಂತ ಹೇಳಿ ಅವಳೆ ಇನ್ನೊಮ್ಮೆ ಭೇಟಿಯಾಗಬೇಕು ಅಂತಾಳೆ. ಆಡಮ್ ಫುಲ್ ಥ್ರಿಲ್ ಆಗಿ ಒಂದು ಕೆಫೆಲಿ ಅವಳನ್ನ ಮೀಟ್ ಮಾಡೋಕೆ ಒಪ್ಪಿಕೊಳ್ತಾನೆ. ಒಂದು ಪ್ರೈವೇಟ್ ಏರಿಯಾಗೆ ಹೋಗಿ ಮತ್ತೆ ಅಪ್ಟಾಪ್ ಮನುಷ್ಯನ ತರ ಕಾಣೋಕೆ ತನ್ನ ಗೇರ್ ಹಾಕಿಕೊಳ್ಳುತ್ತಾನೆ. ಆಮೇಲೆ ಆ ಬ್ಯಾಡ್ಜ್ ಯೂಸ್ ಮಾಡಿಕೊಂಡು ಬಿಲ್ಡಿಂಗ್ ನಿಂದ ಹೊರಬಂದು ಲೈಫ್ ನಲ್ಲಿ ಫಸ್ಟ್ ಟೈಮ್ ಅಪ್ಟಾಪ್ ಎಂಟರ್ ಆಗ್ತಾನೆ. ಅಲ್ಲಿ ಸುತ್ತಮುತ್ತಲಿನ ಜಾಗ ನೋಡಿ ಅವನು ಆಶ್ಚರ್ಯಪಡ್ತಾನೆ. ಆಮೇಲೆ ಈಡನ್ನ ಮೀಟ್ ಮಾಡೋಕೆ ರೆಸ್ಟೋರೆಂಟ್ಗೆ ಹೋಗ್ತಾನೆ. ಆಡಮ್ ಅವಳಿಗೆ ಹಳೆದೆಲ್ಲ ನೆನಪು ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಇದು ಈಡನ್ಗೆ ತುಂಬಾನೇ ಅನ್ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಅವಳು ಅಲ್ಲಿಂದ ಎದ್ದು ಹೋಗೋಕೆ ನೋಡ್ತಾಳೆ. ಆದ್ರೆ ಆಡಮ್ ಅವಳನ್ನ ಕನ್ವಿನ್ಸ್ ಮಾಡಿ ಕೂರಿಸ್ತಾನೆ. ಅವರು ಸ್ವಲ್ಪ ಹೊತ್ತು ಮಾತಾಡ್ತಿರ್ತಾರೆ. ಅಷ್ಟರಲ್ಲೇ ಆಡಮ್ನ ಶೂ ಸುಡೋಕೆ ಶುರುವಾಗುತ್ತೆ. ಅವನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಡೌನ್ ಬಿಲೋಗೆ ವಾಪಸ್ ಹೋಗಬೇಕಾಗುತ್ತೆ. ಅವರಿಬ್ಬರು ಆ ಡೈನರ್ ಇಂದ ಹೊರಬಂದು ಮರುದಿನ ಮತ್ತೆ ಮೀಟ್ ಮಾಡೋಕೆ ಪ್ಲಾನ್ ಮಾಡ್ತಾರೆ. ಆಡಮ್ನ ಶೂಸ್ಗೆ ಬೆಂಕಿ ಹತ್ತಿಕೊಳ್ಳುತ್ತೆ. ಅದಕ್ಕೆ ಅವನು ಓಡೋಗಿ ಸಮುದ್ರಕ್ಕೆ ಹಾರುತ್ತಾನೆ. ಶೂಸ್ ಕಳಚಿದ ತಕ್ಷಣ ಗ್ರಾವಿಟಿಯಿಂದ ಅವನು ವಾಪಸ್ ಡೌನ್ ಬಿಲೋ ಕಡೆ ಬಿದ್ದು ಅಲ್ಲಿನ ನೀರಿಗೆ ಬೀಳ್ತಾನೆ. ಕೊನೆಗೂ ಆಡಮ್ ಮನೆ ತಲುಪುತ್ತಾನೆ. ಆದ್ರೆ ಅವನಿಗೆ ಫುಲ್ ಕೋಲ್ಡ್ ಆಗಿರುತ್ತೆ. ಅಂದು ರಾತ್ರಿ ಈಡನ್ಗೆ ತನ್ನ ಮತ್ತು ಆಡಮ್ ಬಗ್ಗೆ ಒಂದು ಕನಸು ಬೀಳುತ್ತೆ. ಅವಳ ಹಳೆಯ ಮೆಮೊರೀಸ್ ಈಗ ವಾಪಸ್ ಬರೋಕೆ ಶುರುವಾಗಿರುತ್ತೆ. ಮರುದಿನ ಆಫೀಸ್ನಲ್ಲಿ ಆಡಮ್ನ ಕ್ರೀಮ್ನ ರೆಸಿಪಿ ರೆಡಿ ಆಗುತ್ತೆ. ಒಂದು ದೊಡ್ಡ ರೂಮ್ನಲ್ಲಿ ಅವನು ಅದನ್ನ ಕಂಪನಿಯ ಡೈರೆಕ್ಟರ್ಸ್ಗೆ ತೋರಿಸ್ತಾನೆ. ಆಡಮ್ ಪಕ್ಕದಲ್ಲಿ ಒಬ್ಬರು ವಯಸ್ಸಾದ ಮಹಿಳೆ ಕೂತಿರ್ತಾರೆ. ಅವನು ಆ ಕ್ರೀಮ್ ಅನ್ನ ಅವರ ಮುಖಕ್ಕೆ ಹಚ್ಚುತ್ತಾನೆ. ತಕ್ಷಣ ಅವರ ಸ್ಕಿನ್ ಟೈಟ್ ಆಗುತ್ತೆ. ಅವನ ಈ ಅಚೀವ್ಮೆಂಟ್ ನೋಡಿ ಬೋರ್ಡ್ ಮೆಂಬರ್ಸ್ ಎಲ್ಲ ಚಪ್ಪಾಳೆ ತಟ್ಟುತ್ತಾರೆ. ಎಕ್ಸಾಕ್ಟ್ ಆಗಿ ಅದೇ ಟೈಮ್ಗೆ ಈಡನ್ ಆ ರೂಮ್ಗೆ ಬರ್ತಾಳೆ. ಅವಳು ಆಡಮ್ನ ನೋಡಿ ಅವನು ಕೆಳಗಿನ ಲೋಕದವನು ಅಂತ ಗೊತ್ತಾಗಿ ಫುಲ್ ಶಾಕ್ ಆಗ್ತಾಳೆ. ಅವಳು ಎಲ್ಲರ ಮುಂದೆ ಅವನನ್ನ ಬಾಬ್ ಅಂತ ಕರೀತಾಳೆ. ಆದ್ರೆ ಆಡಮ್ ಅವಳಿಗೆ ನೀನು ತಪ್ಪು ತಿಳ್ಕೊಂಡಿದ್ದೀಯಾ, ನನ್ನ ಹೆಸರು ಆಡಮ್ ಅಂತ ಹೇಳ್ತಾನೆ. ಕನ್ಫ್ಯೂಸ್ ಆದ ಈಡನ್ ಅಲ್ಲಿಂದ ಓಡಿ ಹೋಗ್ತಾಳೆ. ಮೀಟಿಂಗ್ ಮುಗಿದ ಮೇಲೆ ಆಡಮ್ ತನ್ನ ವೇಟೆಡ್ ಸೂಟ್ ಹಾಕೊಂಡು ಅಪ್ಟಾಪ್ಗೆ ಓಡುತ್ತಾನೆ. ಈಡನ್ನ ಹುಡುಕಿಕೊಂಡು ಎಲ್ಲಾ ಕಡೆ ಅಲೆದಾಡುತ್ತಾನೆ. ಬ್ಯಾಡ್ ಲಕ್ ಅಂದ್ರೆ ಆಡಮ್ ಅವಳನ್ನ ಹುಡುಕೋ ಮುಂಚೆನೆ ಅವಳು ಬಿಲ್ಡಿಂಗ್ ಇಂದ ಹೊರಟು ಹೋಗಿರ್ತಾಳೆ. ಆಡಮ್ ಬಾಬ್ನ ಕೀ ಕಾರ್ಡ್ ಯೂಸ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅದು ವರ್ಕ್ ಆಗಲ್ಲ. ಯಾಕಂದ್ರೆ ಬಾಬ್ನ ಆಗ್ಲೇ ಫೈರ್ ಮಾಡಿರ್ತಾನೆ. ತನ್ನ ಸೀಕ್ರೆಟ್ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅರಿವಾದ ಆಡಮ್ ಅಲ್ಲಿಂದ ಓಡುತ್ತಾನೆ. ಅವನ ಹಿಂದೆ ಗಾರ್ಡ್ ಚೇಸ್ ಮಾಡ್ತಾನೆ. ಹೇಗೋ ಎಸ್ಕೇಪ್ ಆಗ್ತಾನೆ. ಆದ್ರೆ ಅವನಿಗೆ ಡೌನ್ ಬಿಲೋಗೆ ವಾಪಸ್ ಹೋಗೋಕೆ ಯಾವ ದಾರಿನೂ ಇರಲ್ಲ. ಈಡನ್ ಕೂಡ ಸಿಗದೇ ಇರೋದ್ರಿಂದ ಹೆಲ್ಪ್ಗಾಗಿ ಬಾಬ್ ಮನೆಗೆ ಹೋಗ್ತಾನೆ. ಬಾಬ್ ಆಶ್ಚರ್ಯ ಆದರೂ ಅವನನ್ನು ಒಳಗೆ ಕರೆಯುತ್ತಾನೆ. ಆಡಮ್ ಸೀಲಿಂಗ್ ಮೇಲೆ ನಿಂತಿರ್ತಾನೆ. ಆಗ ಬಾಬ್ ಕೆಳಗೆ ಹೋಗೋಕೆ ಹೆಲ್ಪ್ ಆಗಲಿ ಅಂತ ತಾನು ಮಾಡಿದ ಒಂದು ಸ್ಪೆಷಲ್ ಸೂಟ್ ಅನ್ನು ಕೊಡ್ತಾನೆ. ಈ ಸೂಟ್ ಡಿಸೈನ್ ಹೇಗಿರುತ್ತೆ ಅಂದ್ರೆ ಇನ್ನೊಂದು ಲೋಕದ ಮ್ಯಾಟರ್ ಹತ್ತಿರ ಎಷ್ಟೇ ಹೊತ್ತು ಇದ್ದರೂ ಇದು ಸುಟ್ಟು ಹೋಗಲ್ಲ. ಆಮೇಲೆ ಆಡಮ್ ಆ ಪಿಂಕ್ ಪೋಲನ್ ಪವರ್ ಅನ್ನ ಅವನಿಗೆ ತೋರಿಸ್ತಾನೆ. ಅವನು 2 ಲೋಕದ ಲಿಕ್ವಿಡ್ಸ್ ನ ಮಿಕ್ಸ್ ಮಾಡಿ ಆ 2 ಲೋಕದ ನಡುವೆ ತೇಲುವಂತಹ ಒಂದು ಮ್ಯಾಟೀರಿಯಲ್ ನ ಕ್ರಿಯೇಟ್ ಮಾಡ್ತಾನೆ. ಟ್ರಾನ್ಸ್ವರ್ಲ್ಡ್ ಹತ್ತಿರ ಈ ಫಾರ್ಮುಲಾ ಇದ್ರೆ ಅದನ್ನ ಯೂಸ್ ಮಾಡ್ಕೊಂಡು ಅವರು ದುಡ್ಡು ಮಾಡ್ತಾರೆ ಅಂತ ಬಾಬ್ಗೆ ಭಯ ಆಗುತ್ತೆ.
ಆದ್ರೆ ಆಡಮ್ ಅವನಿಗೆ ಆ ಪಿಂಕ್ ಪಾಲನ್ ಸೀಕ್ರೆಟ್ ಬಗ್ಗೆ ಕಂಪನಿಯಲ್ಲಿ ಯಾರಿಗೂ ಹೇಳಿಲ್ಲ ಅಂತ ಧೈರ್ಯ ಹೇಳ್ತಾನೆ. ಅವನ ಹೆಲ್ಪ್ ಇಲ್ಲದೆ ಕಂಪನಿಗೆ ಆ ಕ್ರೀಮ್ ಮಾಡೋಕೆ ಚಾನ್ಸೇ ಇರಲ್ಲ. ಬಾಬ್ನ ಹೊಸ ಸೂಟ್ ಹಾಕೊಂಡು ಆಡಮ್ ಈಡನ್ನ ಮೀಟ್ ಮಾಡಿದ ಆ ಕೆಪೆಗೆ ವಾಪಸ್ ಬರ್ತಾನೆ. ಅವಳ ಜೊತೆ ಮಾತಾಡ್ತಾನೆ. ಸರ್ಪ್ರೈಸ್ ಅಂದ್ರೆ ಅವಳಿಗೂ ಅವನನ್ನ ನೋಡಿ ಖುಷಿಯಾಗಿರುತ್ತೆ. ಅವರ ಚೈಲ್ಡ್ಹುಡ್ನ ಕೆಲವು ನೆನಪುಗಳು ಈಗ ತನಗೆ ವಾಪಸ್ ಬರ್ತಿದೆ ಅಂತ ಅವಳು ಹೇಳ್ತಾಳೆ. ಫೈನಲ್ ಆಗಿ ಅವರಿಬ್ಬರೂ ಕಿಸ್ ಮಾಡ್ತಾರೆ. ಅಷ್ಟರಲ್ಲೇ ಅಲ್ಲಿಗೆ ಪೊಲೀಸ್ ಬರ್ತಾರೆ. ಅವರಿಬ್ಬರೂ ಓಡಬೇಕಾದ ಪರಿಸ್ಥಿತಿ ಬರುತ್ತೆ. ಆಡಮ್ ಅಲ್ಲಿಂದ ಓಡಿ ಡೌನ್ ಬಿಲೋಗೆ ಹೋಗೋಕೆ ಒಂದು ದಾರಿ ಹುಡುಕಿಕೊಳ್ಳುತ್ತಾನೆ. ಪೊಲೀಸರು ಇನ್ನೂ ಅವನಿಗಾಗಿ ಹುಡುಕಾಡ್ತಿರ್ತಾರೆ. ಅವನು ಎಸ್ಕೇಪ್ ಆದ ನ್ಯೂಸ್ ಎಲ್ಲಾ ಕಡೆ ಹರಡಿಬಿಡುತ್ತೆ. ಕೆಳಗಿನ ಲೋಕಕ್ಕೆ ವಾಪಸ್ ಬಂದ ಮೇಲೆ ಅವನು ಸೇಜ್ ಮೌಂಟೇನ್ ಹತ್ತಿ ಈಡನ್ಗಾಗಿ ಕಾಯ್ತಿರ್ತಾನೆ. ಫೈನಲಿ ಅವಳು ಬರ್ತಾಳೆ. ಆ ಕಪಲ್ ಗಾಳಿಯಲ್ಲಿ ತೇಲುತ್ತಾ ಕಿಸ್ ಮಾಡ್ತಾರೆ. ಅವರು ಅಪ್ಟಾಪ್ನಲ್ಲಿದ್ದಾಗ ಅವರನ್ನ ಹುಡುಕಿಕೊಂಡು ಸೋಲ್ಜರ್ಸ್ ಬರ್ತಾರೆ. ಅವರು ಓಡೋಕೆ ಟ್ರೈ ಮಾಡ್ತಾರೆ. ಆದ್ರೆ ಆಡಮ್ ಡೌನ್ ಬಿಲೋಗೆ ಕೆಳಗೆ ಬೀಳ್ತಾನೆ ಮತ್ತು ಗಾರ್ಡ್ಸ್ ಈಡನ್ನ ಹಿಡಿದುಕೊಳ್ತಾರೆ. ಆಡಮ್ ಒಂದು ಮರಕ್ಕೆ ಗುದ್ದುತ್ತಾನೆ. ಆದ್ರೆ ಆ ಸ್ಪೆಷಲ್ ಸೂಟ್ ಇಂದಾಗಿ ಅವನ ಪ್ರಾಣ ಉಳಿಯುತ್ತೆ. ಆಡಮ್ ಡೌನ್ ಬಿಲೋದಲ್ಲಿ ನಡೆದುಕೊಂಡು ಹೋಗ್ತಿರಬೇಕಾದ್ರೆ ಇಬ್ಬರು ವ್ಯಕ್ತಿಗಳು ಅವನನ್ನ ಕಿಡ್ನ್ಯಾಪ್ ಮಾಡ್ತಾರೆ. ಆ ಸೀಕ್ರೆಟ್ ಕ್ರೀಮ್ ಫಾರ್ಮುಲಾ ಕೊಟ್ಟರೆ ಈಡನ್ನ ಬಿಟ್ಟು ಬಿಡ್ತೀವಿ ಅಂತ ಅವರು ಹೇಳ್ತಾರೆ. ಆಮೇಲೆ ಅವನನ್ನ ಕಾರಿನಿಂದ ಹೊರಗೆ ಎಸೆಯುತ್ತಾರೆ. ಆಡಮ್ ತಾನು ಈಡನ್ನ ಇನ್ಯಾವತ್ತೂ ನೋಡೋಕೆ ಆಗಲ್ಲ ಅಂತ ಅಂದುಕೊಂಡು ತನ್ನ ನಾರ್ಮಲ್ ಲೈಫ್ಗೆ ವಾಪಸ್ ಹೋಗ್ತಾನೆ. ಅದೇ ಟೈಮ್ಗೆ ಅಪ್ಟಾಪ್ನಲ್ಲಿ ಆಡಮ್ ತೋರಿಸಿಕೊಟ್ಟ ಫಾರ್ಮುಲಾನ ಬಾಬ್ ಟೆಸ್ಟ್ ಮಾಡ್ತಾನೆ. ಅದರಿಂದ ಗ್ರಾವಿಟಿನೇ ಫ್ಲಿಪ್ ಮಾಡಬಹುದು, ಅಂದ್ರೆ ಅಪ್ಟಾಪ್ನ ಜನ ಡೌನ್ ಬಿಲೋದಲ್ಲಿ ನಡೆಯಬಹುದು ಅಂತ ಅವನಿಗೆ ಗೊತ್ತಾಗುತ್ತೆ. ಮರುದಿನ ಈಡನ್ ಹೆಲ್ಪ್ ಕೇಳೋಕೆ ಬಾಬ್ ಹತ್ತಿರ ಬರ್ತಾಳೆ. ಅಂದು ಮಧ್ಯಾಹ್ನ ಆಡಮ್ ಮೆಕ್ಯಾನಿಕ್ ಶಾಪ್ನಲ್ಲಿರುವಾಗ ಸಡನ್ ಆಗಿ ಬಾಬ್ ಅಲ್ಲಿಗೆ ಬರ್ತಾನೆ. ಆಡಮ್ ಫುಲ್ ಶಾಕ್ ಆಗಿ ನೀನು ಇಲ್ಲಿಗೆ ಹೇಗೆ ಬಂದೆ ಅಂತ ಕೇಳ್ತಾನೆ. ಬಾಬ್ ಆಕ್ಚುಲಿ ಆಡಮ್ನ ರೆಸಿಪಿ ಯೂಸ್ ಮಾಡಿಕೊಂಡು ಗಾಳಿಯಲ್ಲಿ ತೇಲುತ್ತಿರುತ್ತಾನೆ. ಯಾವುದೇ ಸ್ಪೆಷಲ್ ವೇಟೆಡ್ ಬಟ್ಟೆಗಳಿಲ್ಲದೆ ತಾನು ಡೌನ್ ಬಿಲೋದಲ್ಲಿ ಇರಬಲ್ಲೆ ಅಂತ ಅವನು ತೋರಿಸಿಕೊಡ್ತಾನೆ. ಅವನು ಆ ಮಿಕ್ಸ್ಚರ್ನ ಎಷ್ಟು ಇಂಪ್ರೂವ್ ಮಾಡಿರ್ತಾನೆ ಅಂದ್ರೆ ಯಾವುದೇ ವಸ್ತು ಎರಡು ಲೋಕದ ಗ್ರಾವಿಟಿಯನ್ನ ಕ್ಯಾನ್ಸಲ್ ಮಾಡಬಹುದು. ಟ್ರಾನ್ಸ್ವರ್ಲ್ಡ್ನವರಿಗಿಂತ ಮುಂಚೆ ತಾನೇ ಆ ಕ್ರೀಮ್ನ ಪೇಟೆಂಟ್ನ ಖರೀದಿಸಿದೆ ಅಂತ ಬಾಬ್ ಹೇಳ್ತಾನೆ. ಆಮೇಲೆ ಆಡಮ್ಗೆ ನಿನಗೊಂದು ಡೇಟ್ ಇದೆ ಅಂತ ಹೇಳ್ತಾನೆ. ಸ್ವಲ್ಪ ಹೊತ್ತಿನಲ್ಲೇ ಈಡನ್ ಅವನನ್ನ ಹುಡುಕಿಕೊಂಡು ಡೌನ್ ಬಿಲೋಗೆ ಬರ್ತಾಳೆ. ತಾನು ಪ್ರೆಗ್ನೆಂಟ್ ಅಂತ ಹೇಳ್ತಾಳೆ. ಈ ಕಾರಣದಿಂದಲೇ ಅವಳಿಗೆ ಯಾವುದೇ ಗ್ರಾವಿಟಿ ಪ್ರಾಬ್ಲಮ್ ಇಲ್ಲದೆ ಎರಡು ಲೋಕದಲ್ಲೂ ಇರೋಕೆ ಸಾಧ್ಯವಾಗಿರುತ್ತೆ. ಹಲವಾರು ವರ್ಷಗಳ ನಂತರ ಎರಡು ಪ್ರಪಂಚಗಳಲ್ಲೂ ಬೃಹತ್ ಟವರ್ಸ್ ಕಾಣಿಸುತ್ತವೆ. ಈಗ ಎರಡು ಲೋಕಗಳು ಶ್ರೀಮಂತವಾಗಿವೆ ಅಂತ ಅದು ತೋರಿಸುತ್ತಿರುತ್ತೆ. ಎರಡು ಲೋಕದ ಮಕ್ಕಳು ಒಟ್ಟಿಗೆ ಸೇರಿ ಬ್ಯಾಸ್ಕೆಟ್ಬಾಲ್ ಆಡುತ್ತಿರುವುದರೊಂದಿಗೆ ಈ ಕತೆ ಮುಗಿಯುತ್ತೆ. Please like and subscribe.